ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ಗೆ ಈಗ ಸೇರ್ಪಡೆ ಆಗುವಂತ ಎರಡನೇ ಲಿಸ್ಟ್ ನಲ್ಲಿ ಶಿವರಾಜ್ ತಂಗಡಿ ಅವರ ಹೆಸರಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ 2 ತಿಂಗಳಿಂದ ಬಹಳ ಗೊಂದಲ ಇತ್ತು. ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ನೀವು ಸೇರ್ತಾ ಇದ್ದೀರಿ. ಎಷ್ಟನೇ ಫೋನ್ ಬಂತು ಸರ್ ಹೈಕಮಾಂಡ್ ನಿಂದ? ಸಿಎಂ ಏನಾದ್ರು ಫೋನ್ ಮಾಡಿದ್ರೆ? ಮುಖ್ಯಮಂತ್ರಿಗಳೇ ನನಗೆ ಫೋನ್ ಮಾಡಿ ರಾಜ್ಯಪಾಲರ ಆಫೀಸಿಗೆ ಬರಕ ಸೂಚನೆಯನ್ನು ಕೊಟ್ಟರು. ನನ್ನ ನಿಜವಾಗಲೂ ಇದಕ್ಕೆಲ್ಲದಕ್ಕೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆಲ್ಲರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಕೆ.ಸಿ. ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ವಿಶೇಷವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯನವರು ಮತ್ತು ನನ್ನ ಆತ್ಮೀಯ ಗೆಳೆಯರು ಇದಕ್ಕೆ ಕೆಲವೊಂದಿಷ್ಟು ಸಹಕಾರವನ್ನು ಮಾಡಿದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರು. ಯಾಕಂದರೆ ನನ್ನ ಬಗ್ಗೆ ಕೆಲವೊಂದಿಷ್ಟು ವಿಚಾರವನ್ನು ಅವ್ರ ಮನಸ್ಸಿನಾಗ ಇಟ್ಕೊಂಡಿದ್ದೆ. ಏನಂದ್ರೆ ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋ ಭಾವನೆ ಅವ್ರ ಹತ್ರ ನಿಂತಲ್ಲ, ಅವ್ರಿಗೂ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ನನ್ನ ಕ್ಷೇತ್ರದ ಜನರು, ನನ್ನ ಕ್ಷೇತ್ರದ ಪ್ರತಿಯೊಬ್ಬ ನನ್ನ ಕಾರ್ಯಕರ್ತರು ತಮ್ಮೂರಲ್ಲಿರುವಂಥ ಪ್ರತಿ ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ 2 ತಿಂಗಳ. ಅದಕ್ಕೆ ಅವರೆಲ್ಲರ ಪರಿಶ್ರಮ. ಅದರ ಜೊತೆಗೆ ಇನ್ನೊಬ್ಬ ನನ್ನ ಕಾರ್ಯಕರ್ತ ಕಾರಟಗಿಯಿಂದ ಕನಗಿರಿಯಿಂದ ತಿರುಪತಿಗೆ ಪಾದಯಾತ್ರೆಯನ್ನು ಮಾಡಿದ್ದಾನೆ, ನಾನು ಮಂತ್ರಿ ಆಗಲಿ ಅನ್ನೋದು. ಅಂದರೆ ಇದೆಲ್ಲದಕ್ಕೂ ನನ್ನ ಕಾರ್ಯಕರ್ತರ ಒಂದು ಬೇಡಿಕೆ, ದೇವರಲ್ಲಿ ಬೇಡಿದಂಥ ಬೇಡಿಕೆ ಈಡೇರಿಸುವಂಥ ಕೆಲಸವನ್ನು ಮಾಡಿದಂಥ ನನ್ನೆಲ್ಲ ಹೈಕಮಾಂಡಿನ ನಾಯಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಏನು ಮುಖ್ಯಮಂತ್ರಿಗಳು ನನ್ನನ್ನು ಮಂತ್ರಿ ಮಾಡಲಿಕ್ಕೆ ಅವಕಾಶ ಏನು ಮಾಡಿಕೊಟ್ರ ಅವರ ಸಹಕಾರವನ್ನು ಮಾಡಿದ್ದಾರೆ. ಅದಕ್ಕೆ ಹುಸಿ ಆಗಲಾರದ ರೀತಿಯೊಳಗೆ ಪಕ್ಷದ ಕೆಲಸ ಮತ್ತು ರಾಜ್ಯದ ಕೆಲಸ ಅನ್ನು ಪ್ರಾಮಾಣಿಕವಾಗಿ ಮಾಡಿ ಪಕ್ಷವನ್ನು ಕಟ್ಟಲಿಕ್ಕೆ ಎಲ್ಲ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಸಿದ್ಧನಿದ್ದೀನಿ, ಮಾಡ್ತೀನಿ ಅನ್ನೋ ವಿಶ್ವಾಸದಿಂದ ಇದ್ದೀನಿ. ಸರ್, ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಇದ್ರಿ, ಈಗ ಮುಂದುವರಿತಾ ಇದ್ರಿ. ಎಷ್ಟೋ ಖುಷಿ ಇದೆ ಸರ್, ಯಾಕಂದ್ರೆ ಒಂದು ನಾಯಕರು, ಹೈಕಮಾಂಡ್ ನಾಯಕರು ನಿಮ್ಮ ಮೇಲೆ ಇಟ್ಟಿರುವಂತಹ ಭರವಸೆ ನೋಡಿ. ನನಗೆ ನಮ್ಮೆಲ್ಲ ನಾಯಕರು ನಾನು ಹಿಂದೆ ಜವಾಬ್ದಾರಿ ನಿಭಾಯಿಸಿದಂಥ ಕೆಲಸವನ್ನ ಅದನ್ನ ಎಲ್ಲ ಒಂದ್ ಕಡೆ ಗುರುತಿಸಿ ನನಗೆ ಮತ್ತೊಮ್ಮೆ ಅವಕಾಶಗಳನ್ನು ಕೊಟ್ಟಿದ್ದಾರಂತೆ ತಿಳ್ಕೊಂಡಿದ್ದೀನಿ. ಮುಂದಿನ ದಿನ ಅಂದಾಗ ಯಾವ ಇಲಾಖೆ ಕೊಟ್ಟರು ಅದನ್ನು ಜವಾಬ್ದಾರಿಯುತವಾದಂಥ ನಿಭಾಯಿಸಿ ಕೆಲಸವನ್ನು ಮಾಡ್ತೀನಿ. ಯಾಕಂದ್ರೆ ಹಿಂದುಳಿದ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದಿರಿ. ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ. ಈ ರಾಜ್ಯದೊಳಗ ನೆನಪಿಡುವಂಥ ಕೆಲಸಗಳನ್ನ ನನ್ನ ಅವಧಿಯೊಳಗಾಗಿದೆ. ಅವನ್ನೆಲ್ಲವನ್ನ ಗುರುತಿಸೇ ನನಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೆ. ಹೈಕಮಾಂಡ್ ನಾಯಕರು ಯಾರಾದರೂ ಸಂಪರ್ಕ ಮಾಡಿದ್ರೆ ಸರ್? ಹೈಕಮಾಂಡ್ ನಾಯಕರು ನನಗೆ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ. ಮುಖ್ಯಮಂತ್ರಿಗಳು ನೇರವಾಗಿ ಫೋನ್ ಮಾಡಿ ನನಗೆ ರಾಜ್ಯಪಾಲರ ಆಫೀಸ್ಗೆ ಬರಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಷ್ಟು ಗಂಟೆಗೆ ಸರ್ ಕಾರ್ಯಕ್ರಮ? ಒಂದೇ ಟೈಮ್ ಆಗುತ್ತೆ? ಎಲ್ಲರದು ಒಂದೇ ಟೈಮ್ಗೆ 4 ಗಂಟೆಗೆ. ಈಗ ಒಂದಿಷ್ಟು ಬೇಡಿಕೆಗಳಿರುವಂತದ್ದು, ಖಾತೆಗಳ ಬದಲಾವಣೆ ವಿಚಾರ ಸಾಕಷ್ಟು ಇತ್ತು. ನಿಮ್ಗೇನಾದ್ರೂ ಆತರ ಇದೆಯಾ? ನನಗೆ ಮುಖ್ಯಮಂತ್ರಿಗಳು ಪಕ್ಷ ಯಾವ ಖಾತೆಯನ್ನು ಕೊಡುತ್ತೆ ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವಂತ ಕೆಲಸವನ್ನು ಮಾಡ್ತೀನಿ. ಹೊಸ ಮುಖಗಳಿಗೆ ಒಂದಿಷ್ಟು ಆದ್ಯತೆ ಕೊಟ್ಟಿದ್ದಾರೆ, ಇದನ್ನ ಹೇಗೆ ನೋಡ್ತೀರಿ? ಸಿದ್ಧವಾಗಲು ಅವಕಾಶ ಬೇಕು, ಹೊಸಬರಿಗೆ ಅವಕಾಶಗಳನ್ನು ಕೊಡಬೇಕು. ಅದು ಹೊಸಬರಿಗೆ ಏನಾದ್ರೂ ಅವಕಾಶ ಸಿಗತೈತೆ ಅಂದ್ರೆ ಅದು ಕಾಂಗ್ರೆಸ್ದಾಗ ಮಾತ್ರ ಸಾಧ್ಯ ಅನ್ನೋದನ್ನು ಪ್ರೂವ್ ಆಗಿದೆ. ಇದಿಷ್ಟು ನೂತನವಾಗಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸೇರ್ಪಡೆ ಆಗ್ತಿರುವಂತಹ ಶಿವರಾಜ್ ತಂಗಡಿಗೆ ಅವರ ಮಾತು. ಏನು ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೂ ಕೂಡ ಕೆಲಸವನ್ನ ಮಾಡಿದ್ದೆ, ಈಗ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ಕೆಲಸವನ್ನ ಮಾಡ್ಕೊಂಡು ಹೋಗ್ತೀನಿ ಅನ್ನುವಂತ ಮಾತನ್ನ ಶಿವರಾಜ್ ತಂಗಡಿ ಅವರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.